ಎಲ್ಲರಿಗೂ ನಮಸ್ಕಾರ. ಅವಿಭಜಿತ ದಕ್ಷಿಣ ಕನ್ನಡದ ಎಲ್ಲ ನಾಗರಿಕ ಬಂಧುಗಳೇ, ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಆತ್ಮೀಯರೇ, ಇವತ್ತು ಬೆಳಿಗ್ಗೆ ನಮಗೆ ನಮ್ಮ ಜಿಲ್ಲೆಗೆ ಮತ್ತು ಒಟ್ಟು ಶೈಕ್ಷಣಿಕ ಕ್ಷೇತ್ರಕ್ಕೆ ಭಾಳ ದೊಡ್ಡದ ಒಂದು ಆಘಾತಕಾರಿ ಸುದ್ದಿ ಬಂದು ನಮ್ಮನ್ನೆಲ್ಲರನ್ನು ಮರುಚಿಂತನೆ ಮಾಡುವ ರೀತಿಯಲ್ಲಿ ಅದು ನಮ್ಮನ್ನು ಕಾಡಿಸಿದೆ. ನಮ್ಮ ವಿನಯ್ ಹೆಗ್ಡೆಯವರು ನಮ್ಮ ಜೊತೆ ಇವತ್ತು ಇಲ್ಲ ಅಂತ ಕೇಳಿದಾಗ ಅತ್ಯಂತ ದುಃಖದ ಸಂಗತಿ ಮತ್ತು ಅತ್ಯಂತ ದುಃಖ ತಂದಂಥ ಸಂಗತಿಯಾಗಿದೆ. ನಮ್ಮ ಆತ್ಮೀಯರು ಫೋನ್ ಮಾಡಿ ನಮ್ಮ ವಿನಯ್ ಹೆಗ್ಡೆಯವರು ನಮ್ಮ ಜೊತೆಗೆ ಇಲ್ಲ ಅಂತ ಹೇಳಿದಾಗ ತುಂಬ ನೋವಾಯಿತು. ನಮ್ಮ ಜಿಲ್ಲೆಯನ್ನು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶೈಕ್ಷಣಿಕ ವಿಷಯಗಳನ್ನು ಬಹಳ ಮೆಥಾಡಿಕಲ್ ಆಗಿ ಅತ್ಯಂತ ಜನಸ್ಪಂದನೆಯ ಕಾಳಜಿಯನ್ನು ಇಟ್ಕೊಂಡು ವಿನಯ್ ಹೆಗ್ಡೆಯವರು ಶಿಕ್ಷಣ ಹೇಗಿರಬೇಕು, ಶಿಕ್ಷಣ ಸಂಸ್ಥೆ ಹೇಗಿರಬೇಕು, ಸಾರ್ವಜನಿಕ ಸಂಪರ್ಕ ಹೇಗಿರಬೇಕು ಅಂತ ಹೇಳಿ ಕೊಟ್ಟವರು ನಮಗೆ. ಅವರ ಕೆಳಗಡೆ ಸಾಕಷ್ಟು ಸಂದರ್ಭದಲ್ಲಿ ಕೆಲಸ ಮಾಡಿದ್ದೇನೆ. ಅವರ ಜೊತೆ ಬೇರೆ ಬೇರೆ ರೀತಿಯಲ್ಲಿ ಒಡನಾಟ ಇತ್ತು. ರಾಮಕೃಷ್ಣ ಆಶ್ರಮದ ಎಲ್ಲ ಕಾರ್ಯಕ್ರಮದಲ್ಲಿ ವಿನಯ್ ಹೆಗ್ಡೆ ಸರ್ ಅವರು ನಮ್ಮ ಜೊತೆಗಿರ್ತಾಯಿದ್ರು. ಇವತ್ತು ನಮ್ಮ ಜೊತೆಗಿಲ್ಲ ಅಂತ ಹೇಳೋದನ್ನು ನಂಬಲಿಕ್ಕೂ ಕೂಡ ಸಾಧ್ಯ ಆಗ್ತಾಯಿಲ್ಲ. ಇಡೀ ಶಿಕ್ಷಣ ಸಂಸ್ಥೆ ಇವತ್ತು ಬಹಳ ದುಃಖದಲ್ಲಿ ಮುಳುಗಿದೆ ಅನ್ನೋದು ನನಗೆ ಗೊತ್ತು. ಆದರೂ ಕೂಡ ದಕ್ಷಿಣ ಕನ್ನಡಕ್ಕೆ ಅವರು ಕೊಟ್ಟಿರುವ ಕೊಡುಗೆ, ದಕ್ಷಿಣ ಕನ್ನಡದ ಜನತೆಗೆ ಮತ್ತು ಜನತೆಯನ್ನು ಅವರು ನೋಡಿಕೊಂಡ ರೀತಿ ಮತ್ತು ಜನರ ಜೊತೆಗೆ ಬೆರೀತಾ ಇದ್ದ ರೀತಿ ನಮಗೆಲ್ಲರಿಗೂ ಮಾದರಿಯಾಗಿದೆ. ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಅತ್ಯಂತ ಸಮೀಪದಲ್ಲಿ ಇದ್ದಂಥ ವ್ಯಕ್ತಿ ಮತ್ತು ಮಂಗಳೂರು ವಿಶ್ವವಿದ್ಯಾಲಯದ ಬೆಳವಣಿಗೆಯಲ್ಲಿ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ. ಯಾವ ಮಾತುಗಳಲ್ಲಿ ಅವರಿಗೆ ನಾನು ಕೃತಜ್ಞತೆ ಹೇಳಬೇಕು ಮತ್ತು ಯಾವ ಮಾತುಗಳಲ್ಲಿ ನಾನು ನನ್ನ ಅಶ್ರುತರ್ಪಣವನ್ನು ನೀಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ವಿನಯ್ ಹೆಗ್ಡೆಯವರ ಜೊತೆಗೆ ಅದು ಅನ್ಯೋನ್ಯವಾದ ಸಂಬಂಧವನ್ನು ಇಟ್ಟುಕೊಂಡಿದ್ದಂಥ ಮಂಗಳೂರು ಯೂನಿವರ್ಸಿಟಿ ಮತ್ತು ಎಲ್ಲ ನನ್ನ ಪ್ರಾಧ್ಯಾಪಕ ಮಿತ್ರರು, ಹಾಗೆ ನಾನೂ ಕೂಡ ಅವರಿಂದ ತುಂಬ ಕಲೀಲಿಕ್ಕಿತ್ತು. ಆ ಥರದ ಒಂದು ನಡೆನುಡಿಯ ವ್ಯಕ್ತಿಯನ್ನು ನಾವು ಈ ಸಂದರ್ಭದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಡೀ ಕುಟುಂಬ ನಮಗೆ ತುಂಬ ಬೇಕಾಗಿತ್ತು. ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಅವರ ಮಗ ಆಗಲಿ, ಜಸ್ಟಿಸ್ ಸಂತೋಷ್ ಹೆಗ್ಡೆಯವರಾಗಲಿ, ಯಾವ ನೆಲೆಯಲ್ಲಿ ನಮಗೆ ಅವ್ರು ಬೇಡ ಅಂತ ಹೇಳುವಂಥ ಒಂದು ಸಂದರ್ಭವೂ ಕೂಡ ನಮಗೆ ಇವತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಅವರನ್ನು ನಮ್ಮ ಜನ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜನ ಇವತ್ತು ನಾವು ಅವರನ್ನು ಕಳ್ಕೊಂಡಿದ್ದೇವೆ. ದೇವರು ಅವರ ಆತ್ಮಕ್ಕೆ ಶಾಂತಿ ಕೋರಲಿ ಅಂತ ನಾನು ದೇವರಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಅವರ ಕುಟುಂಬಕ್ಕೆ ಅವರ ಅಗಲಿಕೆಯ ನೋವನ್ನು ದೇವರು ಸಹಿಸಿಕೊಳ್ಳಲಿಕ್ಕೆ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ಈ ಶಿಕ್ಷಣ ಸಂಸ್ಥೆ ನಮ್ಮ ವಿನಯ್ ಹೆಗ್ಡೆಯವರ ಎಲ್ಲ ಸಾಹಸವನ್ನು ಮತ್ತು ಕೊಡುಗೆಯನ್ನು ನೂರಾರು ವರ್ಷಗಳವರೆಗೆ ಅದು ಸಾರುತ್ತೆ ಅನ್ನುವ ಧೈರ್ಯ ನನಗಿದೆ. ಅಲ್ಲಿರುವ ಎಲ್ಲ ಪ್ರಾಧ್ಯಾಪಕ ಮಿತ್ರರು, ಅವರ ನಿಟ್ಯ ವಿದ್ಯಾಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರು, ಅಲ್ಲಿ ಕಲಿತಿರುವ ವಿದ್ಯಾರ್ಥಿಗಳೆಲ್ಲರೂ ಕೂಡ ಒಬ್ಬೊಬ್ಬ ವಿನಯ್ ಹೆಗ್ಡೆಯಾಗಿ ಮುಂದೆ ಬರ್ತಾರೆ. ಒಬ್ಬೊಬ್ಬ ವಿನಯ್ ಹೆಗ್ಡೆಯಾಗಿ ಈ ದೇಶಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಈ ರಾಷ್ಟ್ರವನ್ನು ಕಟ್ತಾರೆ ಅನ್ನುವ ಧೈರ್ಯ ನನಗಿದೆ. ಹಾಗಾಗಿ ಪರಮಾತ್ಮನಲ್ಲಿ ಮತ್ತೊಮ್ಮೆ ನಾನು ಬೇಡಿಕೊಂಡು, ವಿನಯ್ ಹೆಗ್ಡೆಯವರು ಇವತ್ತು ನಮ್ಮ ಜೊತೆಗಿಲ್ಲ, ಆದರೆ ಅವರ ಇಡೀ ಕುಟುಂಬ, ಅವರ ಎಲ್ಲ ನಿಟ್ಯ ವಿಶ್ವವಿದ್ಯಾನಿಲಯದ ಎಲ್ಲ ಕುಟುಂಬ ಪ್ರತಿಯೊಬ್ಬರೂ ಕೂಡ ವಿನಯ್ ಹೆಗ್ಡೆ ಥರ ಇರ್ತಾರೆ ಅನ್ನುವ ಧೈರ್ಯ ನನಗಿದೆ. ದೇವರು ಅವರ ಆತ್ಮಕ್ಕೆ ಶಾಂತಿ ಕೋರಲಿ ಅಂತ ನಾನು ಮಾತಾಡ್ತಾ ನನ್ನ 2 ಮಾತುಗಳನ್ನು ಅವರಿಗೆ ನಾನು ಅರ್ಪಿಸ್ತಾ ಇದ್ದೇನೆ.